ಶಿವಕೋಟೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರ ಅವಿರೋಧ ಆಯ್ಕೆ. ಯಲಹಂಕ ತಾಲೂಕು ಹೆಸರುಘಟ್ಟ ಹೋಬಳಿ ಶಿವಕೋಟೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರನ್ನಾಗಿ ಎಚ್ ಸಂಜೀವಯ್ಯ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಒಟ್ಟು 18 ಸದಸ್ಯರ ಬಲವುಳ್ಳ ಶಿವಕೋಟೆ ಪಂಚಾಯಿತಿಯಲ್ಲಿ ಎಲ್ಲಾ ಸದಸ್ಯರ ಒಮ್ಮತದಿಂದ ಅಧ್ಯಕ್ಷರನ್ನು ಅವಿರೋಧ ಆಯ್ಕೆ ಮಾಡಿದ್ದರು. ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಶಿವಕೋಟೆ ಗ್ರಾಮ ಪಂಚಾಯಿತಿಗೆ ಆಗಮಿಸಿ ನೂತನ ಅಧ್ಯಕ್ಷರಾದ ಎಚ್ ಸಂಜೀವಯ್ಯ ಅವರನ್ನು ಸನ್ಮಾನಿಸಿದ್ದರು. ಇದೇ ಸಂದರ್ಭದಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್, ರೈತ ಮೋರ್ಚಾದ ಕಡತನ ಮಲೆ ಸತೀಶ್, ಬಿಜೆಪಿ ಮುಖಂಡರಾದ ದಿಬ್ಬೂರು ಜಯಣ್ಣ ಹಾಗೂ ಇನ್ನು ಹಲವು ಬಿಜೆಪಿ ಮುಖಂಡರುಗಳು ಆಗಮಿಸಿ ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ್ದರು. ಇರ್ತದೆ ಅಂತ ಸಂದರ್ಭದಲ್ಲಿ ಒಟ್ಟಾಗಿ ಇವತ್ತು ಆಯ್ಕೆ ಮಾಡಿರ್ತಕ್ಕಂಥದ್ದು ಈ ಶಿವಕೋಟೆ ಗ್ರಾಮ ಪಂಚಾಯಿತಿಯ ಒಂದು ಅಭಿವೃದ್ಧಿಗೆ ಪೂರಕವಾಗಿ ವಾತಾವರಣವನ್ನು ನಿರ್ವಹಣೆ ಮಾಡಿದ್ದಾರೆ. ನಾನು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾದಂಥ ಸಂಜೀವಯ್ಯವ್ರಿಗೂ ಮತ್ತು ಉಳಿಕೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಒಟ್ಟಾಗಿ ಕೆಲಸ ಮಾಡಲಿ ಮತ್ತು ಅವ್ರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಪಾದಯಾತ್ರೆ ಮಾಡ್ತಾರೆ ಅವರು ನೋಡ್ರಿ, ಆಡಳಿತ ಪಕ್ಷ ವಿರೋಧ ಪಕ್ಷ. ನಾವು ಕೂಡ ವಿರೋಧ ಪಕ್ಷವಾಗಿದ್ದು ಮೈಸೂರವರು ಕೂಡ ಪಾದಯಾತ್ರೆಯನ್ನು ಮಾಡಿದ್ವಿ, ಗಾಂಧೀಜಿ ಪ್ರತಿಮೆ ಮುಂದೆ ಕೂಡ ಮಾಡಿದ್ದೀವಿ. ವಿರೋಧ ಪಕ್ಷವಾಗಿ ನಮ್ಮ ಕೆಲಸ ಏನು ಮಾಡಬೇಕೋ ನಾವು ಮಾಡ್ತಾಯಿದ್ದೀವಿ. ಅವರ ಉಳಿವಿಗೋಸ್ಕರ ಅವರು ರಾಜ್ಯಪಾಲರ ಹತ್ರ ಹೋಗಿ ಭೇಟಿಯನ್ನು ಮಾಡಿ ಏನಂತ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ, ಸರಿ ಇಲ್ಲ ಹಿಂಪಡಿಬೇಕು ಅಂತಕ್ಕಂಥದ್ದು ಅವ್ರ ಬೇಡಿಕೆಯನ್ನು ಕೊಡ್ತಾರೆ. ಅದು ರಾಜ್ಯಪಾಲರ ಮೇಲೆ ಬಿಟ್ಟಿರ್ತಕ್ಕಂಥದ್ದು, ಅದೇನು ತಪ್ಪು ಅಂತ ಏನು ನಾನು ಹೇಳೋಕ್ಕಾಗೋದಿಲ್ಲ. ಯಡಿಯೂರಪ್ಪ ಇದರೊಳಗೆ ರಾಜೀನಾಮೆ ಕೊಟ್ಟು ಯಾಕೆ ಮೀನಾಮಿ ಸೇವಿಸ್ತಾ ಇದೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳಬೇಕು. ಸಿದ್ದರಾಮಯ್ಯ ನೀಡಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡವ್ರೆ. ಪಂಚಾಯಿತಿಯಲ್ಲಿ ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಸಣ್ಣ ಪುಟ್ಟ ಸಮಸ್ಯೆಗಳು ಸಾಲ್ವ್ ಮಾಡೋಕ್ಕಾಗಲ್ಲ. ಸರ್ಕಾರದಿಂದ ಯಾವುದೇ ಅನುದಾನ ಬರ್ತಾ ಇಲ್ಲ. ಇರೋದರಲ್ಲಿ ಕ್ರೋಢೀಕರಿಸಿ ಗ್ರಾಮ ನೈರ್ಮಲ್ಯ ಆಗ್ಬೋದು, ಸ್ವಚ್ಛತೆಯ ಗ್ರಾಮ ಆಗ್ಬೋದು, ಕೊಳಚೆ ನೀರಾಗ್ಬೋದು, ಚರಂಡಿ ವ್ಯವಸ್ಥೆ ಆಗ್ಬೋದು, ಎಲ್ಲಕ್ಕೂ ಎಲ್ಲ ಮೆಂಬರು ಕೂತ್ಕೊಂಡು ಮಾತಾಡಿ ಒಮ್ಮತದಲ್ಲಿ ನಾವು ಪಕ್ಷಪಾತ ಇಲ್ಲ, ರಾಜಕೀಯ ಆಚೆ ಹೊರಗಡೆ ಒಳಗಡೆ ನಾವು ಒಂದೇ ತಾಯಿ ಮಕ್ಕಳ ಥರ ಎಲ್ಲರೂ ಗೌರವಿಸಿ ನಮ್ಮ ಶಾಸಕರು ನಮಗೆ ಅದೇ ಥರ ಡೈರೆಕ್ಷನ್ ಕೊಟ್ಟವ್ರೆ. ಎಲ್ಲರೂ ಯಾವುದೇ ಪಕ್ಷಪಾತ ನೋಡಬಾರ್ದು. 18 ಜನ ಸದಸ್ಯರು ಅಣ್ಣ ತಮ್ಮದಿರ ಥರ ನೋಡ್ಕೊಂಡು ಹೋಗ್ರಿ, ಪಂಚಾಯಿತಿನ ಅಭಿವೃದ್ಧಿ ಥರ ಎತ್ಕೊಂಡು ಹೋಗ್ರಿ, ನಿಮ್ಮಿಂದ ಏನಿದ್ರು ನಾವು ಇರ್ತೀವಿ ಅಂತ ನಮ್ಗೆ ಆಶೀರ್ವಾದ ಮಾಡವ್ರೆ. ಅವ್ರ ಹೆಸರನ್ನ ಉಳಿಸ್ಬೇಕು. ನಾವು ಇರೋ ಅವಧಿಯಲ್ಲಿ ನಾನು ಮೊದಲೇ ಒಂದು ಸಲ ಅಧ್ಯಕ್ಷ ಆಗಿದ್ದೆ, ಇದು 2ನೇ ಸಲ ಆಗಿರೋದು. ಸಣ್ಣ ಪುಟ್ಟ ಸಮಸ್ಯೆಗಳು ಹೆಂಗೆ ಮಾಡಬೇಕು, ಜನರ ಕುಂದುಕೊರತೆಗೆ ಯಾವ ಥರ ಇದು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಅರ್ಥಕೊಂಡಿದ್ದೀನಿ. ಶಾಸಕರ ಆಶೀರ್ವಾದ, ಜನಗಳ ಆಶೀರ್ವಾದ ಮತ್ತು ನನ್ನ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಆಶೀರ್ವಾದದಿಂದ ಇವತ್ತು ಅವಿರೋಧ ಆಯ್ಕೆಯಾಗಿದ್ದೀನಿ. ಅಷ್ಟೇ ಹೇಳಿ ನನ್ನ ಕೈ ಮುಗಿಸ್ತೀನಿ. ಮೂಲಭೂತ ಸೌಕರ್ಯ ಪಂಚಾಯಿತಿಯಲ್ಲಿ ಏನು ಮಾಡಿದ್ರೂ ತೃಪ್ತಿ ಆಗಲ್ಲ. ಆದ್ರೂ ನಮ್ಮಲ್ಲಿ ಸರ್ಕಾರದಿಂದ ಅನುದಾನ ಯಾವುದೂ ಬರ್ತಾ ಇಲ್ಲ. 3 ವರ್ಷ ಆಯಿತು, ಒಂದು ಗ್ರಾಮ ಪಂಚಾಯತಿ ವತಿಯಿಂದ ಒಂದು ಕೆಲಸ ಮಾಡೋಕ್ಕಾಗಿಲ್ಲ. ಇರೋದ್ರಲ್ಲಿ ಕ್ರೋಢೀಕರಿಸಿ ಗ್ರಾಮದ ಮೂಲಭೂತ ಸೌಕರ್ಯಗಳು, ಮೊದಲು ಕುಡಿಯೋ ನೀರಿನ ಆದ್ಯತೆ, ಚರಂಡಿ ವ್ಯವಸ್ಥೆ, ಈ ಬೀದಿ ದೀಪಗಳು, ಈ ಆರೋಗ್ಯ ಸಮಸ್ಯೆಗಳು ಇದಕ್ಕಿದ್ದಂಗೆ ಈಗ ನೋಡ್ತಾ ಇದ್ದೀರಾ ನೀವು. ಆರೋಗ್ಯ ಸಮಸ್ಯೆಗಳು, ಹೊಸ ಕಾಯಿಲೆಗಳು ಬರ್ತಾ ಇರ್ತವೆ. ನಾವು ಮೊದಲು ಜನರ ಆರೋಗ್ಯಕ್ಕೆ ಗಮನ ಕೊಡ್ತೀವಿ. ಈ ಇರೋ ಅವಧಿಯಲ್ಲಿ ಒಂದು 14 ತಿಂಗಳ ಅವಧಿಯಲ್ಲಿ ಶಾಸಕರು ನಮಗೆ ನಾನು ಯಾವತ್ತು ಹೇಳ್ತೀನಿ ಅವತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳವ್ರೆ. ಅವ್ರ ಮಾತಿಗೆ ನಾವು ಬದ್ಧ ಆಗಿದ್ದೀವಿ. ಅಲ್ಲಿ ನಾನು ಎಲ್ಲಿವರೆಗೂ ಇರ್ತೀನಿ ಅಲ್ಲಿವರೆಗೂ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಪಣ ತೊಟ್ಟು ಎಲ್ಲ ಸಹಕಾರ ಮೆಂಬರ್ಗಳು ಕೊಟ್ಟವ್ರೆ. ಅದೇ ರೀತಿ ನಮ್ಮ ಶಾಸಕರು ಕೊಟ್ಟವ್ರೆ. ಬಿಜೆಪಿ ಪಕ್ಷದ ಕಾರ್ಯಕರ್ತರು ಎಲ್ಲರೂ ನಮ್ಗೆ ಸಹಕಾರ ಮಾಡವ್ರೆ. ಅವ್ರು ಹೇಳಿದ ರೀತಿ ಪಂಚಾಯತಿ ಅಭಿವೃದ್ಧಿ ಮಾಡ್ತೀವಿ. ಆದರೂ ನಾವು ಪಂಚಾಯತಿಯಲ್ಲಿ ಅಧ್ಯಕ್ಷ ಆದ ತಕ್ಷಣ ನಾವು ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ. ಕಾನೂನು ವ್ಯವಸ್ಥೆಗೆ ತಲೆ ಬಗ್ಗಿಸ್ಬೇಕು. ಇಲ್ಲೊಂದು ಕೆಲವು ಚೌಕಟ್ಟಿಗಿದೆ, ಆ ಚೌಕಟ್ಟಿನ ಮುಖಾಂತರ ನಾವು ಕೆಲಸ ಮಾಡಬೇಕಾಗ್ತದೆ. ಎಲ್ಲ ಇಷ್ಟು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಚುನಾವಣೆಯಲ್ಲಿ ಅವಿರೋಧವಾಗಿ
ನಮ್ಮ ಮತ್ಕೂರಿನ ನಮ್ಮ ಬಿಜೆಪಿಯ ಮುಖಂಡರಾದಂಥ ಸಂಜೀವಯ್ಯನವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಾಯಕರು ಯಲಹಂಕ ಅಭಿವೃದ್ಧಿ ಅಧಿಕಾರಾದಂಥ ವಿಶ್ವನಾಥ್ ಅವರು ಈ ಅಧ್ಯಕ್ಷರು ಚುನಾವಣೆಗೆ ಬಂದು ಸಂಜೀವಪ್ಪನಿಗೆ ಮತ್ತು ನಮ್ಮ ಸದಸ್ಯರಿಗೆಲ್ಲ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ. ಅವರೀಗ ಒಂದೆರಡು ಮಾತಾಡ್ತಾರೆ. ಎಲ್ಲ ಆದಮೇಲೆ ಕೋಟೆ ನಮಗೆ ಭಾಳ ಪ್ರಮುಖವಾದಂಥ ಒಂದು ಗ್ರಾಮ ಪಂಚಾಯತಿ. ಬಹುಶಃ ಭಾಳ ದಿನಗಳ ಮೇಲೆ ಅವಿರೋಧವಾಗಿ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ ಯಾವತ್ತೂ ಕೂಡ ಪೈಪೋಟಿ ಇರ್ತಾ ಇತ್ತು. ಹೊರಗಡೆ 15 ಜನ ಹೋಗೋರು, 12 ಓಟ್ಕೊಳ್ಳೋದು, ಅವರು 6 ಜನ ಇರೋದು, 7 ಜನ ಓಟ್ಕೊಳ್ಳೋದು. ಈ ಥರ ಎಲ್ಲರ ಮೇಲೆ ಕೆಲವು ಅನುಮಾನಾಸ್ಪದವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಸದಸ್ಯರು ಮತ್ತು ಬೇರೆ ಸದಸ್ಯರು ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಹಿರಿಯ ಮುಖಂಡ ಮತ್ತು ರಾಜಕಾರಣದಲ್ಲಿ ಪಳಗಿರ್ತಕ್ಕಂಥ ಒಬ್ಬ ನಾಯಕ ಕೂಡ ಅವರು ಇವತ್ತು ಬಡವರ ಪಾಲಿಗೆ ಅವರು ಸಂಜೀವನಿಯಾಗಿರಲಿ ಮತ್ತು ನಮ್ಮ ಗೊತ್ತಿನ ಪಾಲಿಗೂ ಕೂಡ ಅವರು ಸಂಜೀವನಿಯಾಗಿದ್ದು ಈ ಕೆಲಸವನ್ನು ಮಾಡ್ಕೊಂಡು ಹೋಗಲಿ. ಇರುವಂಥ ಅವಧಿಯಲ್ಲಿ ಒಂದಷ್ಟು ಏನು ಅನುದಾನ ಲಭ್ಯ ಇದೆ ಅದರಲ್ಲಿ ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗಿ ಗ್ರಾಮಗಳಿಗೆ ಹೋಗಿ ಅಲ್ಲಿ ಸಮಸ್ಯೆ ಏನಿದೆ ಅದನ್ನು ಕೇಳಬೇಕು. ಯಾಕಂದರೆ ಇವತ್ತು MLA ಎಲ್ಲ ಕಡೆಯೂ ಬಂದು ಒಳ್ಳೊಳ್ಳಿಗೆ ಬಂದು ಸಮಸ್ಯೆ ಕೇಳೋಕ್ಕಾಗಲ್ಲ. ನೀವು ಸಮಸ್ಯೆಗಳಲ್ಲಿ ಕೇಳ್ಕೊಂಡು ನಮ್ಗೆ ಹೇಳಿದ್ರೆ ನಮ್ಮ ಕೈಲಾಗಿದ್ದ ಮಟ್ಟಿಗೆ ನಾವು ಕೂಡ ಸಹಕಾರವನ್ನು ಕೊಡ್ತೀವಿ. ಮತ್ತು ಗ್ರಾಮ ಪಂಚಾಯತಿ ಸಣ್ಣದಲ್ಲ, ಇದು ಭಾಳ ಪವರ್ಫುಲ್ಲು ಆಗ್ತಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸರಿಯಾದ ರೀತಿಯಲ್ಲಿ ನೀವು ಉಪಯೋಗಿಸ್ಬೇಕಷ್ಟೇ. ಬರೀ ಮುದ್ದೆ ಖಾತೆ ಮಾಡು, ಬರೀ ಖಾತಾ ಮಾಡು, ಕಸ ಇಟ್ಟು ಇವೇ ಕೆಲಸ ಅಲ್ಲ. ಭಾಳಷ್ಟು ಪ್ರಭಾವಿಯಾಗಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ. ಅವೆಲ್ಲವನ್ನು ಕೂಡ ಎಲ್ಲ ಅಭ್ಯಾಸ ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಿ ಕೋಟೆ ಪಂಚಾಯತಿಗೆ ಒಂದು ಒಳ್ಳೆಯ ಹೆಸರು. ಮತ್ತು ನಾವು ಹೇಳೋವಂಥದ್ದು ಅಧಿಕಾರಿಗಳು ಕೆಲಸ ಮಾಡಲಿಲ್ಲ ಅಂತ ನೀವು ನನ್ನ ಹತ್ರ ಬರುವಾಗ ನೀವು ಹೇಳ್ದಂಗೆ ಅಧಿಕಾರಿಗಳು ಕೆಲಸ ಮಾಡಬೇಕಾಗ್ತದೆ. ಏನು ನಿಯಮದ ಅಡಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ ಅವ್ರು ಮಾಡಬೇಕಾಗ್ತದೆ. ನೀವು ಒಗ್ಗಟ್ಟಾಗಿದ್ದರೆ ಅವ್ರು ಎದುರ್ಕೊಂತಾರೆ. ನಿಮ್ಮಲ್ಲಿ ಗುಂಪುಗಳು ಮಾಡಿಕೊಂಡ್ರೆ ಅವ್ರು ನಿಮ್ಮನ್ನು ಆಟ ಆಡ್ಸ್ಕೊಂಡು ಗುರಿ ಆಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲರೂ ಕೂಡ ಒಟ್ಟಾಗಿಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋಣ. ಸಂಜೀವಯ್ಯ, ಈಗ ಶ್ರಾವಣ ಇದೆ, ಶ್ರಾವಣ ಆದಮೇಲೆ ಒಂದು ಊಟ ಇಟ್ಕೊಳ್ಳಿ ಕೂಡ ತಪ್ಪೇನಿದೆ ಪರೇಶ ಎಲ್ಲ ಹೋಗ್ರಯ್ಯ. ಮತ್ತೆ ಈಗ ಬಿಂಬ ಕೊಡ್ರಿ ನಮಗೆ. ಶ್ರಾವಣ ಆದಮೇಲೆ ಗಣೇಶ ಹಬ್ಬ ಆದಮೇಲೆ ಮುನೇಶ್ವರ ಒಂದು ಪೂಜೆ ಮಾಡಿ ಎಲ್ಲರೂ ಕರೆದು ಊಟ ಒಂದು ಏನಪ್ಪ ನೀನು ಒಂದೇನಿಲ್ಲ ಹೇಳು ಆಗ್ತಿದೆ ಅಂತ ಜೋರಾಗಿ ಹೇಳು. ಯಾಕಂದ್ರೆ ನಮ್ಗೆ ಅದೇ ಗಟ್ಟಿ. ಒಳ್ಳೇದಾಗಲಿ. ನಾನು ಯಾವುದೋ ಗ್ರಾಮ ಪಂಚಾಯತಿಲಿ ಗೆದ್ದ ಮೇಲೆ ನಾನು ಹೋಗಲ್ಲ ಸಾಮಾನ್ಯವಾಗಿ. ಬೇರೆ ಅಲ್ಲಿ ಏನು ಅಂದರೆ 2 ಗುಂಪು ಇರ್ತದೆ, ಸೋತವರು ಗೆದ್ದವರು ಒಂಥರ ಸ್ವಲ್ಪ ಇದ್ದಾಗ ನಾವು ಹೋದಾಗ ನಾವು ಎಲೆಕ್ಷನ್ ಆಗೋವರೆಗೂ ಪಾರ್ಟಿ ಎಲೆಕ್ಷನ್ ಆದಮೇಲೆ ನಾವೆಲ್ಲ ಒಂದೊಂದು ಕೆಲಸ ಮಾಡಬೇಕಾಗ್ತದೆ. ನಾವು ಎಲ್ಲೂ ಕೂಡ ಪಕ್ಷದ ವಿರೋಧ ಕೆಲಸವನ್ನು ಮಾಡೋವಂಥ ಕೆಲಸ ಮಾಡೋದು ಬೇಡ. ಇವತ್ತು ಬೇರೆ ಸದಸ್ಯರು ನಮ್ಗೇನು ಸಹಕಾರ ಕೊಟ್ಟವ್ರೆ ಅವ್ರದ್ದು ಕೆಲಸ ಕಾರ್ಯಗಳಿದ್ರೆ ಒಟ್ಟಾಗೆಲ್ಲ ಸೇರಿಕೊಂಡು ಕೆಲಸ ಮಾಡ್ಕೊಂಡು ಹೋಗೋಣ. ಒಳ್ಳೇದಾಗಲಪ್ಪ.